ನಮಸ್ಕಾರ ಬಂಧುಗಳೇ, ನಮ್ಮ ಚಾನೆಲ್ಗೆ ಸ್ವಾಗತ. ಒಬ್ಬಟ್ಟು ಅಂತ ಹೇಳಿದ್ರೆ ಮೊದಲು ತಲೆಗೆ ಬರೋದೇ ಕಾಯಿ ಒಬ್ಬಟ್ಟು ಅಥವಾ ಬೇಳೆ ಒಬ್ಬಟ್ಟು. ಆದರೆ ನಾನಿವತ್ತು ತೋರಿಸೋದು ಸಿಹಿ ಕುಂಬಳಕಾಯಿಂದ ಮಾಡುವಂತಹ ಹೋಳಿಗೆ. ಇದು ತಿನ್ನಲು ತುಂಬಾನೇ ರುಚಿಕರವಾಗಿರುತ್ತದೆ ಮತ್ತು ಮಾಡಲು ಕೂಡ ಅಷ್ಟೇ ಸುಲಭ. ಮಾಡುವ ವಿಧಾನ: ಮೊದಲಿಗೆ 2 ಕಪ್ಪು ಮೈದಾ ತಗೊಳ್ಳಿ. ನಾನು ಈ ಮೈದಾನ ಆಲ್ರೆಡಿ ಜರಡಿ ಹಿಡಿದು ಇಟ್ಟಿದ್ದೆ. ಈ ಮೈದಕ್ಕೆ ನಾನು ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ಆ್ಯಡ್ ಮಾಡ್ತಾ ಇದ್ದೀನಿ. ಚಿರೋಟಿ ರವೆಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಉಪ್ಪು ಮತ್ತು 2-3 ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಇದನ್ನು ಒಂದ್ಸಲಿ ಕಲಿಸ್ಕೊಂಡು ಆಮೇಲೆ ಹಂತ ಹಂತವಾಗಿ ಒಂದೊಂದು ಚೂರೇ ನೀರು ಹಾಕ್ಕೊಂಡು ನೀಟಾಗಿ ಹಸಿಟ್ಟನ್ನ ಕಲ್ಸ್ಕೊತಾ ಬನ್ನಿ. ಒಂದೇ ಸಲ ನೀರು ಹಾಕ್ಕೊಂಬೇಡಿ. ಈ ಥರ ಹಂತ ಹಂತವಾಗಿ ನೀಟಾಗಿ ನೀರು ಹಾಕ್ಕೊಂಡು ಕಲ್ಸ್ಕೊತಾ ಬಂದರೆ ನಿಮಗೆ ಹಸಿಟ್ಟು ಅನ್ನೋದು ಸಾಫ್ಟಾಗಿ ಬರುತ್ತೆ. ನಮಗೆ ಹೋಳಿಗೆಗೆ ಯಾವ ಹದ ಬೇಕೋ ಆ ಹದದಲ್ಲಿ ಹಸಿಟ್ಟಿರುತ್ತೆ. ಆಮೇಲೆ ಏನು ಮಾಡಿ, 2-3 ಟೇಬಲ್ ಸ್ಪೂನು ಎಣ್ಣೆ ತಗೊಂಡು ನೀಟಾಗಿ ಹಸಿಟ್ಟಿಗೆ ಹಾಕಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ನಾದಿ ಆ ಹಸಿಟ್ಟನ್ನ 1 ಗಂಟೆಗಳ ಕಾಲ ನೀಟಾಗಿ ರೆಸ್ಟ್ ಮಾಡೋದಕ್ಕೆ ಬಿಡು. ಅಷ್ಟರಲ್ಲಿ ನಾವು ಅರ್ಧ ಕೆಜಿಯಷ್ಟು ಸಿಹಿ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ನೀಟಾಗಿ ತುರ್ಕೊಬೇಕು. ನೋಡಿ, ನಾನು ಈ ಥರ ಹೇಗೆ ತುರ್ಕೊಂಡಿದ್ದೆ, ನೀವು ಕೂಡ ಅದೇ ಥರ ತುರಿದು ಇಟ್ಕೊಳ್ಳಿ. ತುರಿದು ಇಟ್ಕೊಂಡ್ಮೇಲೆ ನಾವು ಇವಾಗ ಏನು ಮಾಡಬೇಕಂದ್ರೆ, ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆ ಒಳಗಡೆ 600 ಗ್ರಾಮ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಆ ಬೆಲ್ಲಕ್ಕೆ 1 ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಬೆಲ್ಲ ಕರಗಬೇಕು. ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷಗಳ ಕಾಲ ಇದೇ ಥರ ಕೈ ಆಡಿಸ್ತಾನೆ ಇರಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಈ ಬೆಲ್ಲದ ಪಾಕ ಅನ್ನೋದು ಅಂಟ್ಕೊಂಡ್ಬಿಡುತ್ತೆ. ಸೊ ಈ ಥರ ಹಿಂಗೆ ಕರಗಾದ್ಮೇಲೆ ನೋಡಿ, ಈ ಥರ ಮಳ ಅಂತ ಇರುತ್ತಲ್ಲ, ಈ ಹದದಲ್ಲಿ ನಾವೇನು ಮಾಡಬೇಕು, ಆಗಲೇ ತುರಿದಿಟ್ಕೊಂಡಂತಹ ಈ ಏನು ಸಿಹಿ ಕುಂಬಳಕಾಯಿ ಇದೆ ಅದನ್ನು ಇದರೊಳಗಡೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಕರೆಕ್ಟಾಗಿ ಇದನ್ನು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳೋಣ. 5 ನಿಮಿಷಗಳ ಕಾಲ ಬಿಟ್ಟರೆ ನೀಟಾಗಿ ಈ ಸಿಹಿ ಕುಂಬಳಕಾಯಿ ಬೆಂದಿರುತ್ತೆ. ಅಷ್ಟರಲ್ಲಿ ನಾವೇನು ಮಾಡೋಣ, ಇದು ಬೇಯೋಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರಿಗೆ 1 ಹಿಡಿಯಷ್ಟು ಬಾದಾಮಿನ ಆ್ಯಡ್ ಮಾಡಿ ಆ ಬಾದಾಮಿಗೆ ಒಂದು 3-4 ಏಲಕ್ಕಿನ ಹಾಕ್ಕೊಬೇಕು. ಹಾಕ್ಕೊಂಡು ಅದಕ್ಕೆ ಯಾವುದೇ ಥರ ನೀರು ಆ್ಯಡ್ ಮಾಡ್ದಿರ ನೀವು ರುಬ್ಕೊಬೇಕು. ರುಬ್ಕೊಂಡಿರುವಂತಹ ಮಿಶ್ರಣವನ್ನು ಕೂಡ ಈಗ ಈ ಬೆಲ್ಲ ಮತ್ತು ಕುಂಬಳಕಾಯಿ ಜೊತೆನೇ ಸೇರಿಸಿ ಅದನ್ನು ಕೂಡ ಬೇಯಿಸ್ಕೊಬೇಕು. ನೀಟಾಗಿ ಇದನ್ನು ಕೂಡ ಒಂದು 5 ನಿಮಿಷಗಳ ಕಾಲ ನೀಟಾಗಿ ಬೇಯಿಸ್ಕೊಬೇಕು. ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ತೊಗೊಂಡಿದ್ದೆ, ಅದನ್ನು ಮಿಕ್ಸಿಗೆ ಹಾಕಿ ಯಾವುದೇ ಥರ ನೀರು ಆ್ಯಡ್ ಮಾಡ್ದಿರ ತರಿಯಾಗಿ ರುಬ್ಕೊಂಡಿದ್ದೀನಿ. ಆ ತರಿಯಾಗಿ ರುಬ್ಕೊಂಡಿರುವಂಥ ತೆಂಗಿನಕಾಯಿನ ಈ ಬೆಲ್ಲ ಮತ್ತು ಸಿಹಿ ಕುಂಬಳಕಾಯಿ ಮಿಶ್ರಣ ಜೊತೆ ಹಾಕಿ ನೀಟಾಗಿ 5 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡ್ತೀನಿ. 5 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಈ ಹೂರಣ ಏನಿದೆಯೋ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ನಾನು ಒಂದು 10 ನಿಮಿಷಗಳ ಕಾಲ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಈಗ ನಾನು ಕೆಳಗಡೆ ಒಂದು ಪ್ಲಾಸ್ಟಿಕ್ ಪೇಪರ್ ಎತ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಲ್ರೆಡಿ ಎಣ್ಣೆ ಹಾಕಿ ಎಲ್ಲ ಕಡೆನೂ ನೀಟಾಗಿ ಎಣ್ಣೆ ಸ್ಪ್ರೆಡ್ ಮಾಡಿದ್ದೀನಿ. ಆಮೇಲೆ ಆಗಲೇ ಕಲಸಿಟ್ಕೊಂಡಂತಹ ಮೈದಾ ಏನಿದೆಯೋ ಅದನ್ನು ಸ್ವಲ್ಪ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹೂರಣ ಇಟ್ಟು ಈ ಥರ ಎಲ್ಲ ಕಡೆನೂ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು. ಎಲ್ಲೂ ಕೂಡ ಒಂಚೂರು ಗ್ಯಾಪ್ ಇರಬಾರ್ದು. ಗ್ಯಾಪ್ ಇತ್ತು ಅಂದರೆ ತವ ಮೇಲೆ ನಾವು ಹಾಕ್ದಾಗ ಏನಾಗುತ್ತೆ, ಒಬ್ಬಟ್ಟು ನೀಟಾಗಿ ಎದೊಳಲ್ಲ, ತವಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಫೋಲ್ಡ್ ಮಾಡಾದ್ಮೇಲೆ ಅದ್ರ ಮೇಲೆ ಒಂಚೂರು ಎಣ್ಣೆ ಹಾಕಿ ಪ್ಲಾಸ್ಟಿಕ್ ಕವರ್ ಇಟ್ಟು ಎಲ್ಲ ಕಡೆಯಿಂದನೂ ನೀವು ಅದನ್ನು ಒತ್ತೋದಕ್ಕೆ ಸ್ಟಾರ್ಟ್ ಮಾಡಿ. ಅದು ನೀಟಾಗಿ ರೌಂಡ್ ಶೇಪಿಗೆ ಬರುತ್ತೆ. ರೌಂಡ್ ಶೇಪಿಗೆ ಬಂದಾದಮೇಲೆ ನೀವು ತವಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಅದ್ರ ಮೇಲೆ ಹಾಕಿ ಬಿಡಿ. ನೀಟಾಗಿ 2 ಸೈಡು ಕೂಡ ಇದು ಬೇಯಬೇಕು. ಒಂದು 2 ನಿಮಿಷಕ್ಕೆ ಎಲ್ಲ ಬೆಂದೋಗ್ಬಿಡುತ್ತೆ ಇದು ನೀಟಾಗಿ. 2 ನಿಮಿಷಗಳ ಕಾಲ ಬೆಂದಾದ್ಮೇಲೆ ನಿಮ್ಮ ಸಿಹಿ ಕುಂಬಳಕಾಯಿ ಹೋಳಿಗೆ ಅನ್ನೋದು ರೆಡಿ ಆಗುತ್ತೆ. ಸಿಹಿ ಕುಂಬಳಕಾಯಿ ದೇಹಕ್ಕೆ ತುಂಬಾ ಒಳ್ಳೆಯದು. ದೇಹಕ್ಕೆ ತಂಪು ಅನ್ನೋದು ನೀಡುತ್ತದೆ ಮತ್ತು
ಇಮ್ಯುನಿಟಿ ಲೆವೆಲ್ನ ಬೂಸ್ಟ್ ಮಾಡುತ್ತೆ ನಮ್ಮ ದೇಹದಲ್ಲಿ ಸಿಹಿ ಕುಂಬಳಕಾಯಿ ದಿನನಿತ್ಯ ಸೇವನೆಯಿಂದ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಇದು ಡಾಕ್ಟರ್ಗಳೇ ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಯಾರಾದರೂ ಸಿಹಿ ಕುಂಬಳಕಾಯಿ ತಿನ್ನಲ್ಲ ಅನ್ನೋರಿಗೆ ನೀವು ಈ ಥರ ಹೋಳಿಗೆ ಮಾಡಿಕೊಡಿ. ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ. ಚಿಕ್ಕ ಮಕ್ಕಳೆಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೂ ಈ ಹೋಳಿಗೆನ ತುಂಬಾ ಇಷ್ಟಪಟ್ಟು ತಿಂತಾರೆ. ತಿನ್ನೋದಕ್ಕೆ ಅಷ್ಟೇ ರುಚಿಕರವಾಗಿಯೂ ಇರುತ್ತದೆ ಮತ್ತು ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.